ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಾರಿನ ಪುಡಿ, ಇನ್ಸ್ಟೆಂಟ್ ಸಾರಿನ ಪುಡಿ. ಇದನ್ನು ಬೇಳೆ ಸಾರು, ತಿಳಿ ಸಾರು, ರಸಮ್ಮು, ಮಸಾಲೆ ಸಾರು ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಈ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಕೂಡ ಹುರ್ಕೋಬೋದು. ನಾನು ಎಣ್ಣೆ ಏನು ಉಪಯೋಗ ಮಾಡ್ತಾಯಿಲ್ಲ. ಕಡಲೆಬೇಳೆ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ಅಥವಾ ಸುಮಾರು ಒಂದು 50 ಗ್ರಾಮ್ಸಷ್ಟು. ಇದು ಉದ್ದಿನ ಬೇಳೆ ಅರ್ಧ ಬಟ್ಲಷ್ಟು. 1 ಬಟ್ಲಷ್ಟು ಕಡಲೆಬೇಳೆ ತೊಗೊಂಡಿದ್ವಲ್ಲ, ಸೇಮ್ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಉದ್ದಿನ ಬೇಳೆ. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು 2 ಪದಾರ್ಥಗಳನ್ನ ಸುಮಾರು 1-2ರಿಂದ 3 ನಿಮಿಷ ಹುರ್ಕೋಬೇಕು. ಅರ್ಧ ಮಟ್ಟಕ್ಕಷ್ಟು ಹುರ್ಕೊಂಡ್ಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಉದ್ದಿನ ಬೇಳೆ ಕಡಲೆಬೇಳೆ ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರವಾಗಿ ಈ ಸ್ಟೆಪ್ನ ಫಾಲೋ ಮಾಡಬೇಕು. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಅರ್ಧ ಮಟ್ಟಕ್ಕಷ್ಟು ಹುರಿದಿದ್ದಾಗಿದೆ. 1 ಬಟ್ಲಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ. ಕಡಲೆಬೇಳೆನ ಅಳತೆ ಮಾಡಿ ಇಟ್ಕೊಂಡಿದ್ರಲ್ಲ, ಸೇಮ್ ಬಟ್ಲನ್ನ ಉಪಯೋಗ ಮಾಡಿ 1 ಬಟ್ಲಷ್ಟು. 1 ಚಮಚದಷ್ಟು ಜೀರಿಗೆ, ಅಂದರೆ 1 ಟೇಬಲ್ ಸ್ಪೂನಷ್ಟು 15 ಗ್ರಾಮ್ಸಷ್ಟು ಜೀರಿಗೆ. 1/4 ಚಮಚದಷ್ಟು, ಅಂದರೆ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಮೆಂತ್ಯ ಕಾಳು. ಅದರ ಜೊತೆಗೇ ಕಾಳು ಮೆಣಸನ್ನ ಸಿರಿಸಿಟ್ಟಿದ್ದೀನಿ, ಸುಮಾರು 7ರಿಂದ 8 ಬ್ಯಾಡಗಿ ಒಣಮೆಣಸಿನ್ಕಾಯಿ, ಸುಮಾರು 7ರಿಂದ 8 ಬಣ್ಣಕ್ಕೋಸ್ಕರ. ಇದು ಖಾರ ಏನು ಜಾಸ್ತಿ ಇರಲ್ಲ. ಗುಂಟೂರು ಒಣಮೆಣಸಿನ್ಕಾಯಿ 5ರಿಂದ 6, ಇದು ಖಾರ ಜಾಸ್ತಿ ಇರುತ್ತೆ. ಕರಿಬೇವಿನೆಲೆ ಸುಮಾರು 20 ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ತೊಗರಿಬೇಳೆನ ಕೂಡ ಉಪಯೋಗ ಮಾಡ್ಬೋದು, ಅಕ್ಕಿನ ಕೂಡ ಉಪಯೋಗ ಮಾಡ್ಬೋದು. ತೊಗರಿಬೇಳೆನ ಉಪಯೋಗ ಮಾಡಿದ್ರೆ ಫ್ಲೇವರು ಸ್ವಲ್ಪ ಡಿಫ್ರೆಂಟಾಗಿ ಆಗೋಗುತ್ತೆ, ಅದಕ್ಕೋಸ್ಕರವಾಗಿ ನಾನು ತೊಗರಿಬೇಳೆನ ಉಪಯೋಗ ಮಾಡ್ತಾಯಿಲ್ಲ. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಕ್ರಿಸ್ಪಿ ಆಗಬೇಕು, ಗರ್ಗರಿ ಅಂತ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಕ್ರಿಸ್ಪಿ ಆಗಿದೆ. ಟೋಟಲ್ಲಾಗಿ ಸುಮಾರು 7ರಿಂದ 8 ನಿಮಿಷ ಬೇಕಾಯಿತು ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ. ಹೈ ಫ್ಲೇಮ್ನಲ್ಲಿ ಹುರ್ಕೊಳಕ್ಕೆ ಹೋಗಬೇಡಿ, ಸೀದೋಗುತ್ತೆ, ಫ್ಲೇವರ್ ಕೂಡ ಕಮ್ಮಿ ಆಗೋಗುತ್ತೆ, ಚೆನ್ನಾಗಿರಲ್ಲ. ಇದನ್ನು ಪುಡಿ ಮಾಡ್ಕೋಬೇಕು. ಬಿಸಿ ಇದೆ, ಸಂಪೂರ್ಣವಾಗಿ ತಣ್ಣಗಾಗಲಿ. ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಪುಡಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಸಂಜಾರ್ ಉಪಯೋಗ ಮಾಡಿ ಬೇಗ ಆಗೋಗುತ್ತೆ. ಸ್ವಲ್ಪ ಹಿಂಗು, ಅರಿಶಿನ ಅರ್ಧ ಚಮಚದಷ್ಟು ಸಣ್ಣ ಚಮಚದಲ್ಲಿ ಪುಡಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಎಷ್ಟು ದಿವಸ ಹೊರಗಡೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೊದಲೇ ಹೇಳ್ದಂಗೆ ಇದನ್ನು ಬೇಳೆ ಸಾರು, ತಿಳಿ ಸಾರು, ರಸಮ್ಮು, ಮಸಾಲ ಸಾರು ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.